ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ನಿಮ್ಮ ಧರ್ಮ. ಈ ವಾರದ ಇದು ಕೊನೆಯ ವೋಟಿಂಗ್ ದಿನ ಆಗಿದೆ. ಸೊ ಈ ದಿನ ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ, ಹಾಗೆ ಅತಿ ಕಡಿಮೆ ವೋಟ್ಗಳು ಯಾರಿಗೆ ಬಂದಿದೆ, ಅತಿ ಹೆಚ್ಚು ವೋಟ್ ಯಾರಿಗೆ ಬಂದಿದೆ, ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಬಂದು ಬಾಟಮ್ ತ್ರೀಯಲ್ಲಿರೋದು 3 ಜನ: ರಾಶಿಕಾ, ಧ್ರುವಂತ್ ಮತ್ತು ಚಂದ್ರಪ್ರಭಾ ಅವರು. ಸೊ ನಿನ್ನೆವರೆಗೂ 12ನೇ ಸ್ಥಾನದಲ್ಲಿ ಚಂದ್ರಪ್ರಭಾ ಅವರಿದ್ದರು. ಬಟ್ ಇವಾಗ ಆ ಪ್ಲೇಸಲ್ಲಿ ಧ್ರುವಂತ್ ಅವರು ಬಂದಿದ್ದಾರೆ. ಹೌದು, ಧ್ರುವಂತ್ ಅವ್ರಿಗೆ ವೋಟ್ಗಳು ಕಡಿಮೆ ಆಗಿದೆ. ಸೊ ಧ್ರುವಂತ್ ಅವರಿಗೆ ಬಂದಂಥ ವೋಟ್ಗಳು 4.2%. ಇನ್ನು 11ನೇ ಪ್ಲೇಸಲ್ಲಿ ಚಂದ್ರಪ್ರಭಾ ಅವರು ಬಂದಿದ್ದಾರೆ. ಧ್ರುವಂತ್ ಅವ್ರಿಗಿನ್ನ ಜಾಸ್ತಿ ವೋಟ್ ಏನಿಲ್ಲ, 0.1% ಜಾಸ್ತಿ ಇದೆ. ಸೊ ಚಂದ್ರಪ್ರಭಾ ಅವರಿಗೆ ಬಂದಂಥ ವೋಟ್ಗಳು 4.3% ವೋಟ್ಗಳು. ಇನ್ನು 10ನೇ ಪ್ಲೇಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇಡೀ ವಾರ 10ನೇ ಸ್ಥಾನದಲ್ಲಿ ರಾಶಿಕಾ ಅವರೇ ಇದ್ದರು. ಈಗಲೂ ಕೂಡ ಅವರೇ ಇದ್ದಾರೆ. ಯಾಕಂದರೆ ಮನೆಯಲ್ಲಿ ಅವರ ಬಿಹೇವಿಯರ್ ಯಾರಿಗೂ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಆ ಕಾರಣಕ್ಕೆ ಅವರಿಗೆ ವೋಟ್ಗಳು ಜಾಸ್ತಿ ಕೂಡ ಆಗ್ತಿಲ್ಲ, ಕಡಿಮೆ ಕೂಡ ಆಗ್ತಿಲ್ಲ. ಸೊ ಅವರಿಗೆ ಬಂದಂಥ ವೋಟ್ಗಳು 5.5% ವೋಟ್ಗಳು. ಇನ್ನು 9ನೇ ಸ್ಥಾನದಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಇಡೀ ವಾರ 9ನೇ ಸ್ಥಾನದಲ್ಲಿ ಜಾನ್ವಿ ಅವರೇ ಇದ್ದರು. ಸೊ ಈಗಲೂ ಕೂಡ ಜಾನ್ವಿ ಅವರೇ ಇದ್ದಾರೆ. ಮೋಸ್ಟ್ಲಿ ನನ್ನ ಪ್ರಕಾರ ಶುಕ್ರವಾರ ಇವಾಗ ಇದು ಬೆಳಗ್ಗೆ ವೋಟ್ ಬಂದಂಥ ವೋಟ್ಗಳು. ಇವತ್ತು ನೈಟ್ ಅನ್ನೋಷ್ಟಿಗೆ ಜಾನ್ವಿಯವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ವೋಟ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಜಾನ್ವಿಯವರಿಗೆ ಬಂದಂಥ ವೋಟ್ಗಳು 6.3%. ಇನ್ನು 8ನೇ ಪ್ಲೇಸಲ್ಲೂ ಕೂಡ ಏನೂ ಚೇಂಜಸ್ ಇಲ್ಲ, ಸುದ್ದಿ ಅವರೇ ಇದ್ದಾರೆ. ಬಟ್ ಒಂದೇನು ಅಂದರೆ ಇವ್ರಿಗೂ ಕೂಡ ಜಾನ್ವಿಯವರಿಗೆ ಬಂದಷ್ಟೇ ವೋಟ್ಗಳು ಇವ್ರಿಗೂ ಬಂದಿದೆ. ಅಂದರೆ ಇವರಿಗೆ ಬಂದಂಥ ವೋಟ್ಗಳು ಕೂಡ 6.3%. ಇವರಿಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ 0.2% ವೋಟ್ಗಳು ಕಮ್ಮಿ ಆಗಿದೆ. ಹೌದು, ಸುದ್ದಿ ಅವರು ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಆ ಕಾರಣಕ್ಕೆ ಜನ ಅವರಿಗೆ ವೋಟ್ ಕೂಡ ಮಾಡ್ತಿಲ್ಲ. ಒಂದು ವೇಳೆ ಕಾಣಿಸ್ಕೊಂಡ್ರು ಎಲ್ಲಿ ಜನಕ್ಕೆ ನೆಗೆಟಿವ್ ಒಪಿನಿಯನ್ ಬರುತ್ತೆ ಆ ಒಂದು ಪ್ಲೇಸಲ್ಲೇ ಕಾಕ್ರೋಚ್ ಸುದ್ದಿ ಅವರು ಕಾಣಿಸ್ಕೊತಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ವೋಟ್ಗಳು ಕಮ್ಮಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದು 7ನೇ ಸ್ಥಾನದಲ್ಲಿರೋದು ಸ್ಪಂದನ ಸೋಮನ್ ಅವರು. ಇವರು ಕೂಡ ಇಡೀ ವಾರ 7ನೇ ಸ್ಥಾನದಲ್ಲೇ ಇದ್ದಾರೆ. ಬಟ್ ವೋಟಿಂಗಲ್ಲಿ 0.1-0.2% ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಸೊ ಸ್ಪಂದನ ಅವರಿಗೆ ಬಂದಂಥ ವೋಟ್ಗಳು 7.4%. ಇನ್ನು 6ನೇ ಸ್ಥಾನದಲ್ಲಿ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಅವರಿದ್ದಾರೆ. ಇದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಡಿಮೆ ಟೈಮಲ್ಲಿ ಜಾಸ್ತಿ ವೋಟ್ ಬಂದಿರೋದು ಸೂರಜ್ ಅವ್ರಿಗೆ. ಹಾಗೆ ಎವ್ರಿ ಟೈಮ್ ಪ್ರತಿ ದಿನವೂ ತುಂಬ ವೇರಿಯೇಷನ್ಸ್ ಕಾಣ್ತಿರೋದು ಸೂರಜ್ ಅವರ ವೋಟಿಂಗಲ್ಲಿ. ಅದು ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಅಂತ ಆಗ್ತಿಲ್ಲ. ಸೊ 6ನೇ ಸ್ಥಾನದಲ್ಲಿರುವಂಥ ಸೂರಜ್ಗೆ ಬಂದಿರೋಂಥ ವೋಟ್ಗಳು 8.7%. ಇನ್ನು 5ನೇ ಸ್ಥಾನದಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಅಶ್ವಿನಿ ಅವರಿದ್ದಾರೆ. ಅವರಿಗೆ ಬಂದಂಥ ವೋಟ್ಗಳು 8.9%. ಇನ್ನು 4ನೇ ಸ್ಥಾನದಲ್ಲಿರೋದು ಕಾವ್ಯ. ಅವರು ಕೂಡ ಇಡೀ ವಾರ 4ನೇ ಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಅಷ್ಟೊಂದು ಏನು ವೋಟ್ಗಳಲ್ಲಿ ಅಷ್ಟೊಂದು ಏನು ಚೇಂಜಸ್ ಇಲ್ಲ. ಅದು ಅಷ್ಟೇ 0.1-0.2%ಅಲ್ಲಿ ಮೇಲೆ ಕೆಳಗಡೆ ಇರುತ್ತೆ. ಕಮ್ಮಿ ಅಂತೂ ಆಗಿಲ್ಲ, ಆಲ್ಮೋಸ್ಟ್ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಕಾವ್ಯ ಅವರಿಗೆ ಬಂದಂಥ ವೋಟ್ಗಳು 10.4%. ಇನ್ನು 3ನೇ ಸ್ಥಾನದಲ್ಲಿ ರಕ್ಷಿತಾ ಅವರಿದ್ದಾರೆ. ಇವರಿಗೆ ಮನೇಲಿ ಯಾರು ಸಪೋರ್ಟ್ ಮಾಡ್ತಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅಶ್ವಿನಿ ಮತ್ತು ಅವಳ ಏನು ಗ್ಯಾಂಗ್ ಇದೆ ಅವರು ರಕ್ಷಿತಾನ ಎಷ್ಟೇ ಟಾರ್ಗೆಟ್ ಮಾಡಿದ್ರು, ಎಷ್ಟೇ ತುಳಿದ್ರು ಜನರ ಒಂದು ಸಪೋರ್ಟ್ ರಕ್ಷಿತಾ ಅವರಿಗೆ ಇದ್ದೇ ಇರುತ್ತೆ. ಆ ಕಾರಣಕ್ಕೇ ಅವರು ಟಾಪ್ 3ಯಲ್ಲಿದ್ದಾರೆ. ಸೊ ರಕ್ಷಿತಾ ಅವರಿಗೆ ಬಂದಂಥ ವೋಟ್ಗಳು 11.5%. ಇನ್ನು 2ನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ. ಇವರಿಗೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಒಂದು 0.2% ವೋಟ್ ಕಮ್ಮಿ ಆಗಿದೆ. ಆ ವೋಟ್ಗಳು ಮೋಸ್ಟ್ಲಿ ರಕ್ಷಿತಾ ಅವರಿಗೆ ಬಂದಿದೆ ಅಂತ ಅನಿಸುತ್ತೆ. ಸೊ ಧನುಷ್ ಅವರಿಗೆ ಬಂದಂಥ ವೋಟ್ಗಳು 12.3%. ಇನ್ನು 1ನೇ ಸ್ಥಾನದಲ್ಲಿ ಆ್ಯಸ್ ಯೂಶ್ವಲ್ ಗಿಲ್ಲಿ ಅವರು ಇದ್ದೇ ಇರ್ತಾರೆ. ಸೊ ಗಿಲ್ಲಿ ಅವರಿಗೆ ಬಂದಂಥ ವೋಟ್ಗಳು 14.1%. ಸೊ ಗಿಲ್ಲಿ ಅವರು ಯಾವಾಗಲೂ 1ನೇ ಸ್ಥಾನದಲ್ಲಿ ಇದ್ದೇ ಇರ್ತಾರೆ. ಬಂದ ಮೊದಲನೇ ವಾರದಿಂದನೂ ನಾಮಿನೇಟ್ ಆದಾಗಲೆಲ್ಲ ಮೊದಲನೇ ಸ್ಥಾನ ಅಂತ ವೋಟಿಂಗಲ್ಲಿ ಬಂದಾಗ ಅದು ಯಾವಾಗಲೂ ಗಿಲ್ಲಿನೇ ಇರ್ತಾರೆ. ಸೊ ಅಷ್ಟು ಜನ ಸಪೋರ್ಟ್ ಇದೆ. ಒಂದೇನು ಅಂದರೆ ಅವ್ರು ಯಾವತ್ತೂ ಕೆಟ್ಟದರಲ್ಲಿ ಇನ್ನೂರಿಗೂ ಸಿಕ್ಕಾಕೊಂಡಿಲ್ಲ. ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲಿ ಜಗಳಾಡಬೇಕು ಅಲ್ಲ ಆಡ್ತಾರೆ. ಸೊ ಆ ಕಾರಣಕ್ಕೇ ಅವ್ರಿಗೆ ಒಳ್ಳೆ ವೋಟ್ಸ್ ಬರ್ತಾಯಿದೆ. ಸೊ ಇದಿಷ್ಟು ಇವತ್ತಿಗೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.